ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಗೌರ್ಮೆಂಟ್ ಜಾಬ್ಸ್ ಯಾವುದು ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಚಿಕ್ಕಮಗಳೂರು DCC ಬ್ಯಾಂಕ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲಿ ಬಂದು ನೀವು ಚಿಕ್ಕಮಗಳೂರು DCC ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ ಬ್ಯಾಂಕ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಇಲ್ಲಿ ಬಂದು ನೀವು ಬ್ಯಾಂಕ್ಸ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರು ಬರುತ್ತೆ, ಅಥವಾ ಇಲ್ಲಿ ನೀವು ಗೌರ್ಮೆಂಟ್ ಜಾಬ್ಸ್ ಅಲ್ಲಿ ಬಂದು ರೀಸೆಂಟ್ಸ್ ಅಲ್ಲಿ ಚಿಕ್ಕಮಗಳೂರು DCC ಬ್ಯಾಂಕ್. ಓಕೆನಾ ಸ್ನೇಹಿತರೆ. ಇದು 85 ವೇಕೆನ್ಸಿಗಳನ್ನ ಕರೆದಿದ್ದಾರೆ, ಜೂನಿಯರ್ ಅಸಿಸ್ಟೆಂಟ್, ಅಟೆಂಡರ್ ಅಂಡ್ ಅದರ್ ಪೋಸ್ಟ್ಸ್. ಓಕೆನಾ. ಇದ್ರದ್ದು ಜಾಬ್ ಲೊಕೇಶನ್ ಬಂದು ಚಿಕ್ಕಮಗಳೂರಲ್ಲಿ ಇರುತ್ತೆ. ಓಕೆನಾ. ಅಸಿಸ್ಟೆಂಟ್ ಮ್ಯಾನೇಜರ್, FDA, ಮತ್ತೆ ಜೂನಿಯರ್ ಅಸಿಸ್ಟೆಂಟ್, ಆದ ನಂತರ ಅಟೆಂಡರ್, ಇದಿಷ್ಟು ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 27 ನವೆಂಬರ್ 2024 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 4 ಪೋಸ್ಟ್ ಕರೆದಿದ್ದಾರೆ. ಪೋಸ್ಟ್ ಗ್ರಾಜುಯೇಟ್ ಆಗಿರಬೇಕು. FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 18 ಪೋಸ್ಟ್ ಕರೆದಿದ್ದಾರೆ. ಎನಿ ಡಿಗ್ರಿ ಆಗಿದ್ರೆ ಪರವಾಗಿಲ್ಲ. ಜೂನಿಯರ್ ಅಸಿಸ್ಟೆಂಟ್ಗೆ 53 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಎನಿ ಡಿಗ್ರಿ ಆಗಿದ್ರು ಓಕೆ. ಅಟೆಂಡರ್ಗೆ 10ನೇ ಕ್ಲಾಸ್ ಆಗಿರಬೇಕು, SSLC ವಿತ್ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿದೆ. ಏಜ್ ಲಿಮಿಟ್ ಬಂದು 18 to 35 ಇಯರ್ಸ್ ಜನರಲ್ಗೆ, 2A 2B 3A 3B ಅವರಿಗೆ 38, SC ST ಕ್ಯಾಟಗರಿ 1ಗೆ 40 ಇಯರ್ಸ್. ಓಕೆನಾ ಸ್ನೇಹಿತರೆ. ಅದಂತರ ಅಪ್ಲಿಕೇಶನ್ ಫೀಸ್ ಹೇಳಬೇಕಂದ್ರೆ, ಜನರಲ್ ಕ್ಯಾಟಗರಿ 2A 2B 3A 3B ಅವರಿಗೆ 1500 ರೂಪೀಸ್ ಕೊಟ್ಟಿದ್ದಾರೆ. SC ST ಕ್ಯಾಟಗರಿ 1 ಮತ್ತೆ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ 750 ರೂಪೀಸ್ ಇದೆ ಸ್ನೇಹಿತರೆ. ಓಕೆನಾ. ಇದನ್ನ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ SDA FDA ಏನ್ ಕರೆದಿದ್ರಿ, FDA ಪೋಸ್ಟ್ ಇದೆ ಡಿಗ್ರಿ ಮೇಲೆ, ಇದನ್ನ ಅಪ್ಲೈ ಮಾಡಬಹುದು. ಹಾಗೆ 10th ಮೇಲೆ ಕೂಡ ಅಟೆಂಡರ್ ಪೋಸ್ಟ್ ಗೆ ಅಪ್ಲೈ ಮಾಡುವುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಮೆರಿಟ್ ಬೇಸ್ಡ್ ಅಪ್ಲಿಕೇಶನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದ್ರದ್ದು ಅಪ್ಲಿಕೇಶನ್ ಲಿಂಕ್ ಗಳನ್ನ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಹಾಗೆ ನೋಟಿಫಿಕೇಶನ್ ಚೆಕ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಇದ್ರದ್ದು ನೋಟಿಫಿಕೇಶನ್ ನೋಡಬೇಕಂತಾದ್ರೆ, ನೋಟಿಫಿಕೇಶನ್ ಅಲ್ಲಿ ಈಗಾಗಲೇ ನಿಮಗೆ ಏನ್ ತಿಳಿಸ್ಕೊಟ್ಟಿದ್ದೀನಿ ಅದೇ ಫುಲ್ ಇದೆ ಸ್ನೇಹಿತರೆ. ಓಕೆನಾ. ಅದು ಫುಲ್ ನಿಮ್ಮ ಒರಿಜಿನಲ್ ನೋಟಿಫಿಕೇಶನ್ PDF ಏನಿದೆ ಇದು ಇಲ್ಲಿ ನೋಡಿ ಸ್ನೇಹಿತರೆ. ಚಿಕ್ಕಮಗಳೂರು ಜಿಲ್ಲಾ ಸಹಾಯಕ ಕೇಂದ್ರ ಬ್ಯಾಂಕ್ ನಿಯಮಿತ. ಓಕೆನಾ. ಇದ್ರದ್ದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುತ್ತೆ. ಟೋಟಲ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ 4 ಸಂಖ್ಯೆ ಹುದ್ದೆ, 36,000ದಿಂದ ಹಿಡಿದು 67,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. FDA ಫಸ್ಟ್ ಡಿವಿಷನ್ ಕ್ಲರ್ಕ್ ಅಸಿಸ್ಟೆಂಟ್ಗೆ 27,650 ರೂಪಾಯಿಂದ ಹಿಡಿದು 52,650 ರೂಪಾಯಿವರೆಗೂ ಇದೆ ಸ್ನೇಹಿತರೆ. 18 ಪೋಸ್ಟ್ ಇದೆ. ಮತ್ತೆ ಜೂನಿಯರ್ ಅಸಿಸ್ಟೆಂಟ್ಗೆ 53 ಪೋಸ್ಟ್, 21,400 ರೂಪಾಯಿಂದ ಹಿಡಿದು 42,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ. ಅದಾದ ನಂತರ ನೀವು ಅಟೆಂಡರ್ ಆದ್ರೆ 10 ಪೋಸ್ಟ್ ಕರೆದಿದ್ದಾರೆ. 18,600 ರೂಪಾಯಿಂದ ಹಿಡಿದು 32,600 ರೂಪಾಯಿವರೆಗೂ ಇದೆ. ಟೋಟಲ್ 10 ಪೋಸ್ಟ್ ಇದೆ ಸ್ನೇಹಿತರೆ. ಇದರಲ್ಲಿ ಅಂಗವಿಕಲರಿಗೆ ಕೂಡ ಇದೆ ಸ್ನೇಹಿತರೆ. ಓಕೆನಾ. ಅಂಗವಿಕಲರಿಗೆ ಅಟೆಂಡರ್ ಅಲ್ಲಿ 1 ಪೋಸ್ಟ್ ಇದೆ SSLC ಮೇಲೆ. ಡಿಗ್ರಿ ಮೇಲೆ ನಿಮಗೆ 4 ಪೋಸ್ಟ್ ಇದೆ, ಯಾವುದು ಜೂನಿಯರ್ ಅಸಿಸ್ಟೆಂಟ್ಗೆ. ಹಾಗೆ FDA ಗೆ 1 ಪೋಸ್ಟ್ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೈ ಮಾಡಬಹುದು. ಓಕೆನಾ. ಇದಾದ ನಂತರ ನೀವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುತ್ತೆ. ಇದು ಏನು ಫೀಸ್ ಹೇಳಿದೆ, ಫೀಸ್ ಕೂಡ ಸೇಮ್ 1500 ಮತ್ತೆ 750 ರೂಪೀಸ್. 27/11/2024 ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಪೇ ಮಾಡ್ಬೇಕಾಗಿರುತ್ತೆ, ಅವತ್ತೇ ಲಾಸ್ಟ್ ಡೇಟ್ ಇರುತ್ತೆ. ಅವತ್ತೇ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡೋದು ಲಾಸ್ಟ್ ಡೇಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಯಾವ ರೀತಿ ಇರಬೇಕು, ಏನಿರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಫುಲ್ ಫೋಟೋ ಸೈಜ್ ಯಾವ ರೀತಿ ಇರಬೇಕು, ಸಿಗ್ನೇಚರ್ ಏನಿರಬೇಕು, ಎಷ್ಟು ಯಾವ ಇದ್ರಲ್ಲಿ ಇರಬೇಕು, JPG ಅಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಅಪ್ಲಿಕೇಶನ್ ಪ್ರಿಂಟ್ ಮಾಡ್ಕೋಬಹುದು. ಅದ ನಂತರ ಅಪ್ಲಿಕೇಶನ್ ಏನಾದ್ರು ಅಪ್ಲೈ ಮಾಡುವಾಗ ತೊಂದರೆಗಳಾಯ್ತು ಅಂದ್ರೆ ಯಾವ ನಂಬರ್ಗೆ ಕಾಲ್ ಮಾಡಿ ಅವರಿಗೆ ತಿಳಿಸ್ಬೇಕು ಅನ್ನೋದ್ರು ಕೂಡ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಏನೇನು ಎಕ್ಸಾಮ್ ಇರುತ್ತೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ: ಕನ್ನಡ ಭಾಷೆ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಸಹಕಾರಿ ವಿಷಯ, ಭಾರತದ ಸಂವಿಧಾನ, ಮತ್ತೆ ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ, ಕಾರ್ಯ ಚಟುವಟಿಕೆಗಳ ಬಗ್ಗೆ ಇರುತ್ತೆ ಸ್ನೇಹಿತರೆ. ಟೋಟಲ್ 200 ಅಂಕಗಳಿಗೆ ಇರುತ್ತೆ ಸ್ನೇಹಿತರೆ. ಇದನ್ನ ಲಿಖಿತ ಪರೀಕ್ಷೆ ನಿಗದಿತಪಡಿಸಲಾಗಿರುತ್ತೆ ಸ್ನೇಹಿತರೆ. ಓಕೆನಾ. FDA ಗೆ 200 ಅಂಕಗಳು ಸೇಮ್ ಸಿಲೆಬಸ್ ಇರುತ್ತೆ, ಅವ್ರದ್ದು 200 ಅಂಕ ಇರುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಕೂಡ ಸೇಮ್ 200 ಅಂಕ. ಅಟೆಂಡರ್ಗೆ 100 ಅಂಕ ಇರುತ್ತೆ ಸ್ನೇಹಿತರೆ. ಅಟೆಂಡರ್ಗೆ ಸಾಮಾನ್ಯ ಜ್ಞಾನ ಮತ್ತೆ ಕನ್ನಡ ಭಾಷೆ ಅಷ್ಟೇ ಇರೋದು. ಓಕೆನಾ. ಇದಿಷ್ಟು ನೀವು ತಿಳಿದುಕೊಳ್ಳಿ. ಅದ ನಂತರ ಇದಿಷ್ಟು ನೀವು ಕಲ್ತ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆನಾ. ಈಗಾಗಲೇ ನಿಮ್ಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಆ ಒಂದು ವಿಡಿಯೋಗಳನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆ ಒಂದು ವಿಡಿಯೋದಲ್ಲಿ ಕೂಡ ನಿಮ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅದನ್ನ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಹಾಗೆ ಈ ಒಂದು
ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ. ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಇದೆ. ಇದಕ್ಕೆ ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.